ಏನೋ ನೀನು ಹೇಳ್ತಿದ್ಯಾ ಅಂತ ನಿಂತ್ಕೋತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಸ್ವಲ್ಪ ರೆಡಿ. ಅಯ್ಯ, ಒಳ್ಳೆ ಪಾಸ್ಪೋರ್ಟ್ ಫೋಟೋಗೆ ಪೋಸ್ಟ್ ಕೊಡೋ ಥರ ನಿಂತಿದ್ರಲ್ಲ, ಹತ್ತತ್ರ ನಿಂತ್ಕೊಡ್ರ. ಇಷ್ಟು ಓಕೆನಾ? ಹಾ, ಕೂದ್ಲು ಏಯ್ ನೀ ಸುಮ್ಮನೆ ನಿಂತ್ಕೊಳ. ಡಾರ್ಲಿಂಗ್, ಕೂದಲು ಸ್ವಲ್ಪ ಕಿವಿ ಹಿಂದೆ ಹಾಕು. ಈ ಕಡೆ ಸ್ಮೈಲ್. ಹಾ, ಸ್ಮೈಲ್. ರೆಡಿ. ಹಾ, 1 2 3. ಪರ್ಫೆಕ್ಟ್ ಅಪ್ಪ, ಸೂಪರ್. ಕಂಗ್ರ್ಯಾಚುಲೇಷನ್ಸ್. ಪ್ರೇಮ್ ಹಾಕೊಳಪ್ಪ. ಕನ್ಸ, ಈ ಕನ್ಸು ನಿಜ ಆಗ್ಬಾರ್ದು. ನಿಜ ಆಗೋದಕ್ಕೆ ನಾನ್ ಬಿಡಲ್ಲ. ದೀಪ ಈ ಮನೆ ಸೊಸೆ ಆಗ್ಬಾರ್ದು. ಈ ಮನೆ ಒಳಗೆ ಕಾಲಿಡಬಾರ್ದು. ಹಲ್ಸ್ ನಾನು ಹೇಗೆ ತಿನ್ಬೇಕು ನಂಗೆ ಹೇಳ್ಕೊಡ್ತಿದ್ಯಾ? ನಂಗೆ ಹೇಗೆ ಅಗಿಬೇಕು ಅಂತ ಗೊತ್ತಿಲ್ವೇನೋ? ಸುಮ್ಮನೆ ಬಿಡ್ಸು. ಜಾನುಗ್ ಮದ್ವೆ ಆದ್ರೂ ಇನ್ನೂ ಆ ಹುಡುಗ ಬುದ್ಧಿ ಹೋಗಿಲ್ಲ. ನೋಡಿ, ಎಷ್ಟೇ ದೊಡ್ಡವರಾದ್ರೂ ಮನಸ್ಸು ಮಾತ್ರ ಮಕ್ಳ ಥರಾನೇ ಇರುತ್ತೆ ಅನ್ನೋದಕ್ಕೆ ಜಾನ್ವಿಯವರೇ ಸಾಕ್ಷಿ. ಅದೇ ಮತ್ತೆ ಇವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ರೆ ಇವಳು ಮಗು ಥರನೇ ಹಾಡಕ್ಕೆ ಶುರು ಮಾಡ್ಬಿಡ್ತಾಳೆ. ಅಮ್ಮ, ನನ್ನ ಮಾತು ಒಂದೇ ಒಂದು ನಿಮಿಷಕ್ಕಾದ್ರೂ ಕೇಳಿಸ್ಕೊಳಮ್ಮ. ಕೇಳು ಅಂತಿದ್ಯಲ್ಲ, ಏನಂತ ಕೇಳಿ? ನಿನ್ ಕುತ್ಕೆಲಿರೋ ತಾಳಿನ ಕಣ್ಣಾರೆ ನೋಡಿದ್ಮೇಲೆ ನಾನು ಏನು ಅಂತ ಕೇಳಿ ಭಾವನಾ? ನೀನ್ ಇಷ್ಟಪಟ್ಟು ಮದ್ವೆ ಆಗಿರೋದನ್ನ ಈಗ ನಾನು ಬೇಡ ಅನ್ನೋಕ್ಕಾಗತ್ತಾ? ಅಮ್ಮ, ನಾನೀ ಮದುವೆ ಇಷ್ಟಪಟ್ಟು ಆಗಿರೋದಲ್ಲ ಅಮ್ಮ. ಇದು ಮದುವೆನೇ ಅಲ್ಲ ಅಮ್ಮ. ನನ್ನ ಕತ್ತಿಗೆ ಈ ತಾಳಿ ಹೇಗ್ ಬಂತು ಅಂತಾನೆ ನನ್ಗೆ ಗೊತ್ತಿಲ್ಲ ಅಮ್ಮ. ಅಪ್ಪಯ್ಯನ ಖುಷಿ ನೋಡ್ತಾ ಇದ್ರೆ ಮಗು ಹತ್ರ ಬೇಗ ಮಾತಾಡ್ಬೇಕು ಅನ್ನಿಸ್ತಾ ಇದೆ ಅಲ್ವಾ ಅಪ್ಪಯ್ಯ? ಮತ್ತಂಗಾರೆ ಬಿರ್ನೆ ಪೂಜೆ ಮಾಡಿ ದೇವ್ರಿಗಿರೋ ಕಾರಣ ಎಲ್ಲ ಹೇಳ್ಬಿಟ್ಟು ಮಾವ್ರ ಮುಗಿಸ್ಬೋದಲ್ವೇ? ಅಮ್ಮರೇ, ಅರ್ಜೆಂಟಾಗಿ ಈ ಫೈಲ್ಗೆ ನಿಮ್ದು ಸಹಿ ಆಗಬೇಕು. ಅವಳ ಸೈನ್ ಹೇಗಿತ್ತು ಅಂತ ಯಾವನಿಗೆ ಗೊತ್ತು? ಅತ್ತೆ, ಪೂಜೆ ಮುಗಿಸಿದ್ಮೇಲೂ ಸೈನ್ ಮಾಡ್ಬೋದಲ್ವಾ? ನಂಜಮ್ಮ ಅವ್ರು ಹೇಳ್ದಂಗೆ ಇಷ್ಟೊತ್ತಿಗೆ ಮಗುಗೇನಾದರೂ ಆಗಬೇಕಿತ್ತು, ಆದರೂ ಏನೂ ಆಗ್ತಿಲ್ವಲ್ಲ. ಹೇ ಸತ್ಯ, ಏನ್ ಯೋಚನೆ ಮಾಡ್ತಾ ಇದೀಯಾ? ಊಟ ಮಾಡು. ಎಷ್ಟೋ ಕಡೆ ಕೇಳಿದೀವಿ, ಗಂಡಸರು ಅವ್ರ ಹೆಂಡತಿನ ಕೇವಲವಾಗಿ ನಡೆಸ್ಕೋತಾರೆ, ಹಿಂಸೆ ಕೊಡ್ತಾರೆ.
ಆದ್ರೆ ಇಲ್ಲಿ ನೋಡಿದ್ರೆ ಉಲ್ಟಾ. ಉಲ್ಟಾ ನಾವಲ್ಲ ಅವರು ಹಿಂಸೆ ಮಾಡೋರು. ನಾವು ನೆಟ್ಟಿಗೆದೀವಿ. ಮೊದಲು ಊಟ ಮಾಡಿ. ನೀನು ಇನ್ನು ಮುಂದೆ ಶ್ರೀರಾಮ್ ದೇಸಾಯಿ ಹೆಂಡತಿ, ದೇಸಾಯಿ ಮನೆ ಸೊಸೆ. ಸೊ ಸಿಂಪಲ್ ಆಗಿರೋ ಮಾತಂತೂ ಇಲ್ಲವೇ ಇಲ್ಲ. ಓಕೆ? ಅದೇ ನೆಕ್ಲೆಸ್ ಎಲ್ಲ ಯಾಕೆ, ತಾಳಿ ಒಂದೇ ಸಾಕಲ್ವಾ? ಹೇಳಿದ್ನಲ್ಲ ಸೀತಾ, ಇನ್ನು ಮುಂದೆ ನಿನ್ನ ಸೀರೆ ನಿನ್ನ ಉಡುಗೆ ಬಗ್ಗೆ ನೋ ಮೋರ್ ಡಿಸ್ಕಷನ್ಸ್. ಸಾರಿ ಸೀತಾ, ತುಂಬ ಬಿಗಿ ಆಯ್ತಾ? ಪರವಾಗಿಲ್ಲ ಅತ್ತೆ, ಬೇಕು ಅಂತ ಯಾರು ಮಾಡ್ತಾರೆ, ಇದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ? ಅಜ್ಜಿ, ನಾವು ಇವತ್ತು ಸಿಹಿ ಮನೆಗೆ ಹೋಗೋಣವಾ? ಯಾಕಪ್ಪ? ಇವತ್ತು ಅವಳು ಬರ್ತಡೇ ಅಲ್ವಾ ಅಜ್ಜಿ? ಹೌದು, ಆದರೆ ನಾವು ಹಾಗೆಲ್ಲ ಹೋಗ್ಬಾರ್ದಪ್ಪ. ಅವ್ರ ಮನೆ ತುಂಬ ದೂರ ಅಲ್ವಾ, ಇನ್ನೊಂದು ದಿವಸ ಹೋಗೋಣ. ಇವತ್ತೊಂದೇ ದಿವಸ ಅಜ್ಜಿ ಅವಳು ಕೇಕ್ ತಿನ್ನೋದು. ನಮ್ ಯಾರು ಬರ್ತಡೆಗೂ ಅವಳು ಕೇಕೇ ತಿನ್ನಲ್ಲ. ನಮಗೆ ಕೇಕ್ ಬೇಡ ಅಜ್ಜಿ, ಅವಳು ಕೇಕ್ ತಿನ್ನೋದು ಮಾತ್ರ ನೋಡಬೇಕು, ಪ್ಲೀಸ್ ಅಜ್ಜಿ. ಹೌದು, ಮೊದಲು ಅವಳು ಫೋನ್ ರಿಸೀವ್ ಮಾಡಲಿ, ಅವಳ ಜೊತೆ ಮಾತಾಡೋಣ. ಅವಳು ಬಿಡುವಾಗಿದ್ದರೆ ನಾವೆಲ್ಲ ಅವ್ರ ಮನೆಗೆ ಹೋಗೋ ಬಗ್ಗೆ ಯೋಚನೆ ಮಾಡೋಣ. ಓಕೆ ತಾತ. ನನಗೂ ನೋಡಬೇಕು ಅನ್ನಿಸ್ತಾ ಇದೆ ರೀ. ಕೇಕ್ ಡೇ ಅಂತ ಇದೇ ಸೋಫಾ ಮೇಲೆ ಕುಣಿತಾ ಇದ್ಲು. ಈಗ ಎಷ್ಟೋ ದೂರದಲ್ಲಿದ್ದಾಳೆ, ಮಾತಾಡೋಕ್ಕೂ ಸಿಗ್ತಾ ಇಲ್ಲ. ಸೀತಾನೇ ಫೋನ್ ಮಾಡ್ಬೋದು, ನೋಡೋಣ ಇರು. ಅದೇ ಕಣಪ್ಪ, ನಿಮ್ಮ ತಂದೆ ತಾಯಿ ಮದುವೆಗೆ ಹೆಣ್ಣು ಹುಡ್ಕ ಕೇಳಿದ್ದಾರೆ, ನಿನಗೆ ಒಪ್ಪಿಗೆ ತಾನೆ? ಅಮ್ಮ, ಏನಿದಲ್ಲ? ಇದನ್ನೆಲ್ಲ ನಾನು ನೋಡ್ಕೋತೀನಿ, ಹೋಗ ಸುಮ್ಮನೆ ಒಳಗೆ. ಅಮ್ಮ, ಇದಕ್ಕೆ ನೀನು ರೆಡಿ ಆಗು ಅಂತ ಹೇಳಿದ್ದು. ಹೀಗೆ ಅಂತ ಗೊತ್ತಿದ್ರೆ ನಾನು ಮನೇಲೇ ಇರ್ತಿರ್ಲಿಲ್ಲ. ನೋಡಿ ಇವ್ರೆ, ನಾನು ಈಗಾಗಲೇ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಮದುವೆ ಅಂತ ಆದ್ರೆ ಅವಳನ್ನೇ ಆಗೋದು. ನಮ್ಮಮ್ಮಂಗೆ ಆ ವಿಷಯ ಗೊತ್ತಾಗಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಆಸೆ ಇಟ್ಕೊಂಡೆ ನಾನು ಇವತ್ತು ರೆಡಿಯಾಗಿರೋದು. ನಾನು ಪ್ರೀತಿಸಿರೋ ಹುಡುಗಿನ ಬಿಟ್ಟು ಬೇರೆ ಯಾವ ಹುಡುಗಿನೂ ತಲೆ ಎತ್ತಿ ಕೂಡ ನೋಡಲ್ಲ. ನೀವಿನ್ ಹೊಡ್ಬೋದು. ಅಲ್ಲ, ಈ ಚಂದ್ರನ ಬೆಳಕಿಂದ ನೀವು ಇಷ್ಟೊಂದು ಅಂದವಾಗಿ ಕಾಣ್ತಿದ್ದೀರೋ, ಅಥವಾ ನಿಮ್ಮ ಮುಖದ ಕಾಂತಿಯಿಂದ ಇಲ್ಲೆಲ್ಲ ಬೆಳಕು ಹಬ್ಬಿದೆಯೋ? ಕೇಳಕ್ಕೇನೋ ಚೆನ್ನಾಗಿದೆ, ಅದು ಸ್ವಲ್ಪ ಅತಿ ಆಯ್ತು. ಫ್ರೆಂಡ್ಶಿಪ್ಪಲ್ಲಿ ನೋ ಥ್ಯಾಂಕ್ಸ್ ನೋ ಸಾರಿ. ಹಾಗೆ ಈ ಪ್ರೀತಿಗೆ ಅತಿನೂ ಇಲ್ಲ ಮಿತಿನೂ ಇಲ್ಲ.